ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರಾವಳಿಯ ಭಾಗದಲ್ಲೇ ದಿನದಿಂದ ದಿನಕ್ಕೆ ಈ ಮಾದಕ ವಸ್ತುಗಳ ಜಾಲ ಹೆಚ್ಚಾಗ್ತಾನೆ ಇದೆ. ಅದರಲ್ಲೀಗ ಮುಲ್ಕಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 21 ವರ್ಷದ ವಿದ್ಯಾರ್ಥಿನಿಯನ್ನ ಬಂಧಿಸಿದ್ದಾರೆ. ಯಾಕಂತಂದ್ರೆ ಸಾಗರ ತಾಲೂಕಿನ ವಿದ್ಯಾರ್ಥಿನಿ ಸುಹನ ಕುಂದಾಪುರದ ಖಾಸಗಿ ಕಾಲೇಜು ಒಂದರಲ್ಲಿ ಅಂತಿಮ ವರ್ಷದ BCA ವ್ಯಾಸಂಗ ಮಾಡ್ತಿದ್ದಾಳೆ. ಆದ್ರೆ ಆಕೆ ಚೆನ್ನೈನಿಂದ ಮಂಗಳೂರಿಗೆ ಈ ಹೈಡ್ರೋವೀಡ್ ಗಾಂಜವನ್ನ ಸಾಗಾಟ ಮಾಡ್ತಿರೋದೀಗ ಎಲ್ಲವೂ ಬೆಳಕಿಗೆ ಬಂದಿದೆ. ನಿನ್ನೆ ಮೂಲ್ಕಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಮಾದಕ ದ್ರವ್ಯ ಮಾರಾಟಕ್ಕೆ ಯತ್ನಿಸಿರುವಂತಹ ಸಂದರ್ಭದಲ್ಲಿ ಪಣಂಬೂರು ACP ತಂಡ ಹಾಗೂ ಮುಲ್ಕಿಯ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಆಕೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಾವು ಬೆಂಗಳೂರು, ಮೈಸೂರು ಆಯಿತು, ಮಹಾರಾಷ್ಟ್ರ ಪೊಲೀಸರು ಬಂದ್ ಮಾಡಿದ್ರು. ಆದರೆ ಕರಾವಳಿಯಲ್ಲಿ ಈಗ ಮಾದಕ ಲೋಕದ ಒಂದು ಅಲೆನೇ ಸೃಷ್ಟಿ ಆದಂತಿದೆ. ಈಕೆ ನೋಡ್ತಾ ಇದ್ರೆ 1 kg 40 ಗ್ರಾಮ್ ಸಿಕ್ಕಾಕೊಂಡಿರೋದು. ಕಡಿಮೆ ಅಂದರೆ ಒಂದು 35 ಲಕ್ಷ 40 ಲಕ್ಷದ ಐಟಮ್ಸು ತಗಲಾಕೊಂಡಿರುವಂಥದ್ದು. ಹೌದು. ಈ ಸುಹಾನಾ ಅನ್ನುವಂಥ ಈ ಹುಡುಗಿ ಮಾಡಿರುವಂಥ ಕೆಲಸ ಏನಿದೆ, ಈ NDPS ಅವರು ಇವತ್ತು ಆ ಬಗ್ಗೆ ಒಂದಷ್ಟು ಕ್ರಮ ತಗೊಳ್ತಾರೆ. ಮತ್ತು ಇದು 3 ಹಂತದಲ್ಲಿ ಪರಿಗಣಿಸಲಾಗುತ್ತೆ. ಈ ಮಾದಕ ದ್ರವ್ಯ ಸಾಗಾಟ ವಿಚಾರದಲ್ಲಿ ಕಡಿಮೆ ಅಂದರೆ ಚಿಕ್ಕ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣದಲ್ಲಿ ಮತ್ತು ವಾಣಿಜ್ಯ ಪ್ರಮಾಣದಲ್ಲಿ ಅಂತ. ಇದು ವಾಣಿಜ್ಯ ಪ್ರಮಾಣಕ್ಕೆ ಬಂದಿರುವಂಥ ಪ್ರಕರಣ ಇದ್ದಂಗೆ. 1 kg 40 ಗ್ರಾಮನ್ನ ಅವಳು ಮಧ್ಯಮಕ್ಕೋ ಚಿಕ್ಕದಕ್ಕೋ ಬಳಸುವಂಥದ್ದಲ್ಲ, ವಾಣಿಜ್ಯ ಉದ್ದೇಶಕ್ಕೋಸ್ಕರನೇ ಅದನ್ನು ಸಾಗಾಟ ಮಾಡ್ತಾ ಇದ್ಲು, ಅಕ್ರಮವಾಗಿ ತಗೊಂಬಂದಿದ್ಲು ಅನ್ನುವಂಥದ್ದು ಸಾಬೀತಾಗೋಗ್ಬಿಟ್ರೆ ಕಡಿಮೆ ಅಂದ್ರೂ ಒಂದು 10 ರಿಂದ 20 ವರ್ಷ ಜೈಲಾಗೋ ಸಾಧ್ಯತೆ ಇದೆ. ಇದನ್ನ ಈಕೆ ಮೇಲ್ಗಡೆ ಇದೇ ಸುಹಾನಾ ಅನ್ನುವಂಥ ಈ BCA ಈಗಿನ್ನೂ ಅಂತಿಮ ವರ್ಷದ BCA ವಿದ್ಯಾರ್ಥಿನಿ 21 ವರ್ಷದ ಹುಡುಗಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಬಿಟ್ಟೆಲ್ಲ ಕೇಳಿದ್ವಿ. ಇವಳು ಕಲ್ತಿದ್ದು ಹೆಚ್ಚಾಯಿತು ಅಂತ ಅನ್ಸುತ್ತೆ. ತುಂಬ ಕಲ್ತ್ಕೊಂಡ್ಬಿಟ್ಲು. ಈ ಮಾದಕ ದ್ರವ್ಯನ ಸಾಗಾಟ ಮಾಡೋದಕ್ಕೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ ಈ ಹೆಣ್ಮಗು. ಇಲ್ಲಿ ಈಕೆ ಯಾರು ಅಂತ ನೋಡೋಕೆ ಹೋದರೆ ಸುಹಾನಾ ಅನ್ನುವಂಥ ಈ ಹುಡುಗಿ ಈ ಹಿಂದೆ ಕೂಡ ಇದರಲ್ಲಿ ತಗಲಾಕೊಂಡಿರುವಂಥ ಹುಡುಗಿ. ಕಾವೂರು, ಅದೇ ಮಂಗಳೂರು ಸಂಬಂಧಪಟ್ಟಂತಹ ಕಾವೂರು ಪೊಲೀಸ್ ಠಾಣೆಯಲ್ಲಿ ಈಕೆಗೆ ಇದೇ ಸಂಬಂಧಪಟ್ಟಂತೆ ಮಾದಕ ದ್ರವ್ಯ ಸಾಗಾಟದ ಪ್ರಕರಣದಲ್ಲೇ ತಗಲಾಕೊಂಡಿದ್ಲು. ಅದಾದ ನಂತರದಲ್ಲಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಗಲಾಕೊಂಡಿದ್ಲು. ಅದೇ ಕಸ್ಟಮ್ಸ್ ಹತ್ರ ತಗಲಾಕೊಂಡು ಕೇಸಾಗಿತ್ತು. ಅಂದರೆ ಈ ಹಿಂದೆ ಕೂಡ ಈಕೆಯ ಮೇಲ್ಗಡೆ ಇದೇ ಮಾದಕ ದ್ರವ್ಯ ಸಾಗಾಟದ ಸಂಬಂಧಪಟ್ಟಂತೆ ಪ್ರಕರಣಗಳು 2 ಇರೋದ್ರಿಂದ ಇದು 3ನೇ ಪ್ರಕರಣ. ಹಾಗಾಗಿ ಇವಳು ಚಾಳಿ ಬಿದ್ದ ಅಪರಾಧಿ. ಇವಳು ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ತಗೊಂಬಂದ್ಬಿಟ್ಟು ಮಾರಾಟ ಮಾಡೋದೇ ಇವಳ ಕಸುಬು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ವಿದ್ಯಾರ್ಥಿನಿ ಅಂತ ಕನ್ಸಿಡರ್ ಅಫೆಂಡರ್ ಇವಳು. ಹಾಗಾಗಿ ಇದನ್ನ ಈ NCB ಅವರು ಕೂಡ, ನಾರ್ಕೋಟಿಕ್ ಬ್ಯೂರೋ ಕಂಟ್ರೋಲ್ ಬ್ಯೂರೋ ಏನಿದೆ, ಇವರು ಕೂಡ ಈ ಪ್ರಕರಣವನ್ನು ವರ್ಗಾಯಿಸಿಕೊಂಡು ತುಂಬಾ ದೊಡ್ಡ ಮಟ್ಟಕ್ಕೆ ಈ ಪ್ರಕರಣವನ್ನು ತಗೊಂಡು, ಯಾಕಂದ್ರೆ ಮಾದಕ ದ್ರವ್ಯದ ಸಾಗಾಟ, ಉತ್ಪಾದನೆ, ಮಾರಾಟ ಅಥವಾ ಬಳಸುವಿಕೆ ಎಲ್ಲವೂ ಅಪರಾಧ ಆಗಿರೋದ್ರಿಂದ ಇದು ಸಾಗಾಟದ ವಿಚಾರದಲ್ಲಿ ಬಂದು, ಮತ್ತೆ ಈ ಸಾಗಾಟ ಮಾಡೋರು ಹೆಚ್ಚಾಗಿ ಬಳಕೆದಾರರೇ ಆಗಿರ್ತಾರೆ. ಹಂಗಾಗಿ 2 ವಿಚಾರದಲ್ಲೂ ಈಕೆಯನ್ನ ಪರಾಮರ್ಶಿಸಿ ನೋಡ್ತಾರೆ. ಈಕೆಯ ಪ್ರಮಾಣ ಹೆಚ್ಚಿರೋದ್ರಿಂದ 1 kg 40 ಗ್ರಾಮ್ನಷ್ಟು ಸಾಗಾಟ ಮಾಡಿರೋದ್ರಿಂದ ಅಕ್ರಮವಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಳ್ಳಾಗತ್ತೆ. ಒಂದು ಹೆಣ್ಣು ಮಗುಗೆ ಚೆನ್ನೈನಿಂದ ಮಂಗಳೂರಿಗೆ ತರಿಸ್ಕೊಳ್ಳುವಷ್ಟು ಶಕ್ತಿ ಇದೆ ಅಂತಂದ್ರೆ, ಬೆಂಗಳೂರಲ್ಲಿ ತಗಲಾಕೊಳ್ಳುವಷ್ಟು ಶಕ್ತಿ ಇದೆ ಅಂತಂದ್ರೆ, ಈ ಹಿಂದೆ ಕೂಡ 2 ಪ್ರಕರಣಗಳು ಇದ್ದು ಅಂತ ಆದ್ರೆ ಈಕೆಯ ಶಕ್ತಿ ಬೇರೆ ಕಡೆ ಹರಡ್ಕೊಂಡಿದೆ. ಈ ಬೇರು ಇದು ಇಲ್ಲಿ ಬಿಟ್ಟಿದ್ದಲ್ಲ, ಇದು ಬೇರೆ ಎಲ್ಲಿಯ ಬೇರು ಇಲ್ಲೊಂದು ಸಣ್ಣ ಸಸಿಯಾಗಿ ನಿಂತ್ಕೊಂಡಿದೆ ಅಷ್ಟೇನೆ. ಈ ಮಟ್ಟದಲ್ಲೇ ಪ್ರಕರಣವನ್ನು ಗಂಭೀರವಾಗಿ ತಗೊಂಡ್ರೆ ಇದು ಒಂದಷ್ಟು ದೊಡ್ಡ ಮಟ್ಟದ ಜಾಲವನ್ನ ಬಯಲಿಗೆಳೆಯುವ ಪ್ರಕರಣ ಆಗಿ ಇದು ಕೂತ್ಕೋಬಹುದು. ಹೆಣ್ಣಾಗಿರೋದ್ರಿಂದ ಇದನ್ನ ಹೆಚ್ಚಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಳ್ತಾರೆ. ಆಗ ಈ ಹಿಂದೆ ಇರುವಂಥ ಶಕ್ತಿ, ಈಕೆಯ ಹಿಂದೆ ಇರುವಂಥ ಶಕ್ತಿಯನ್ನು ಎಳೆದು ಬಯಲಿಗೆ ತಗೊಂಡ್ಬರ್ತಾರೆ. ಸೊ ಈ ಪ್ರಕರಣ ತುಂಬ ದೊಡ್ಡ ಮಟ್ಟಕ್ಕಾಗ್ಬೋದು. ಕುಂದಾಪುರದಂಥ ಒಂದು ಒಳಭಾಗದಲ್ಲಿ ಒಂದು ಕಾಲೇಜಲ್ಲಿ ಓದ್ತಿರುವಂಥ ಹುಡುಗಿ ಮೂಲ್ಕಿಯಲ್ಲಿ ತಗಲಾಕೋತಲೆ, ರೈಲ್ವೆ ಸ್ಟೇಷನ್ನ ಪಕ್ಕದ ರಸ್ತೆಯಲ್ಲೆಲ್ಲೋ ತಗಲಾಕೋತಾಳಂತೆ. ಈ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ACB, ಪಣಂಬೂರು ACB ಮತ್ತು ಇದು ACP ಮತ್ತು ಅವರ ತಂಡ ಹೋಗಿ ಲಾಕ್ ಮಾಡುತ್ತೆ. ನಂತರದಲ್ಲಿ ಇದೀಗ NCBಗೂ ಯಾವುದಕ್ಕೂ ಒಂದು ಕಡೆ ವರ್ಗಾವಣೆಯಾಗಿ ಕೇಸು ಇನ್ನೊಂದು ತಿರುವು ಪಡ್ಕೊಳ್ಳುತ್ತೆ. ಈ ಶಕ್ತಿ ಎಲ್ಲ ಬಯಲಿಗೆ ಬರುತ್ತೆ. ಆಕೆಯ ಶಕ್ತಿ ಏನಿದೆ ಎಲ್ಲವೂ ಬಯಲಿಗೆ ಬರುತ್ತೆ. ಸೊ ಈ ಹಿಂದೆ 2 ಪ್ರಕರಣ ಆದಾಗಲೂ ಈಕೆಯನ್ನು ಯಾಕೆ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂಥದ್ದೇ ಪ್ರಶ್ನೆ ಆಗುವಂಥದ್ದು. ಈ ರೀತಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಒಂದು ಸಾರಿ ಒಂದು ಪ್ರಕರಣ ಬೆಳಕಿಗೆ ಬಂದರೆ ಅದನ್ನು ನೀವು ಸರಿಯಾಗಿ ಅಲ್ಲಿ ಚಿವುಟ್ಲಿಲ್ಲ ಅಂತ ಆದರೆ ಈ ರೀತಿ ಪ್ರಕರಣಗಳ ಮೇಲೆ ಪ್ರಕರಣಗಳು ಮಾಡ್ತಾನೆ ಬರ್ತಾ ಇರ್ತಾರೆ.
ಈ ಈ ಚಾಳಿ ಬಿದ್ದವ್ರನ್ನ ಏನು ಮಾಡಬೇಕು, ಈಗ ಸರಿಯಾಗಿ ತಗಲಾಕೊಂಡಿದ್ದಾಳೆ, ಒಂದಷ್ಟು ವಾಣಿಜ್ಯ ಉದ್ದೇಶಕ್ಕೋಸ್ಕರನೇ ತರಿಸ್ಕೊಂಡಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ವಿಚಾರಣೆ ಮಾಡಿದ್ರೆ ಎಲ್ಲವೂ ಬೆಳಕಿಗೆ ಬರುತ್ತೆ. ಆ ನಂತರದಲ್ಲಾದರೂ ಈಕೆ ಮೇಲ್ಗಡೆ ಒಂದು ಕ್ರಮ ಆದರೆ, ಹೌದು, ಈಕೆ ಮೇಲೊಂದು ಕ್ರಮ ಆದರೆ ಬೇರೆ ಒಂದು ಜಾಲ ಈಚೆ ಬಂದ್ಬಿಟ್ಟು ಒಂದಷ್ಟು ಈ ರಾಜ್ಯದ ಮೇಲಾಗ್ತಿದ್ದಂಥ ತೊಡಕನ್ನು ತಪ್ಪಿಸ್ದಂಗೆ ಆಗುತ್ತೆ. ಆ ಕೆಲಸ ಮಾಡಲಿ ಪೊಲೀಸ್ನವರು. ಸುಹಾನಾ ಒಬ್ಳೆ ಎಲ್ಲ, ಆಕೆ ಜೊತೆ ಒಂದು ದೊಡ್ಡ ಜಾಲನೇ ಇದೆ. ಎಲ್ಲವೂ ಕೂಡ ತನಿಖೆ ನಂತರ ಹೊರಗೆ ಬರಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.